ಸೋನಿಯಾ ಗಾಂಧಿ ಕೈಯಲ್ಲಿ ಸಿಎಂ ಕುರ್ಚಿಯ ಭವಿಷ್ಯ ಇದೆ. ಅಧಿಕಾರ ಹಂಚಿಕೆ ಕಿತ್ತಾಟ. ಸೋನಿಯಾ ಗಾಂಧಿಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸೋನಿಯಾ ಗಾಂಧಿ ಕೈನಲ್ಲಿ ಈಗ ಸಿಎಂ ಕುರ್ಚಿಯ ಭವಿಷ್ಯ ಇದೆ. ಅಧಿಕಾರ ಹಂಚಿಕೆ ಕಿತ್ತಾಟ. ಸೋನಿಯಾ ಗಾಂಧಿಗೆ ವರದಿಯನ್ನ ನೀಡಲಾಗಿದೆ. ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಪವರ್ ಫೈಟ್ ಪ್ರಸ್ತಾಪ. ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದೀಯ ಮಂಡಳಿ ಸಭೆಯನ್ನ ಮಾಡಲಾಯಿತು. ಶೀಘ್ರವೇ ಪರಿಹಾರ ಬೇಕು, ಕುರ್ಚಿ ಕಿತ್ತಾಟ ಬಗೆಹರಿಸಿ ಅಂತ ಮನವಿಯನ್ನ ಮಾಡಲಾಗಿದೆ. ಮಧ್ಯ ಪ್ರವೇಶಿಸಲು ಸೋನಿಯಾ ಗಾಂಧಿಗೆ ಖರ್ಗೆ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ಏನಾಗ್ತಿದೆ ಅಂತ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಕೈನಲ್ಲಿ ಸಿಎಂ ಕುರ್ಚಿ ಭವಿಷ್ಯ ಇದೆ. ನಿನ್ನೆ ಸಂಸದೀಯ ಸಭೆಯನ್ನ ಮಾಡಲಾಯಿತು. ಆ ಒಂದು ಸಭೆಯಲ್ಲಿ ಸೋನಿಯಾ ಗಾಂಧಿ ಅವರಿದ್ರು, ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಕೂಡ ಈ ಒಂದು ಸಂಸದೀಯ ಸಭೆಯಲ್ಲಿ ಭಾಗಿಯಾಗಿದ್ರು. ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಯಿತು. ಈ ಒಂದು ಸಂಸದೀಯ ಸಭೆಗಳಲ್ಲಿ ಬಿಹಾರ ಎಲೆಕ್ಷನ್ ಬಗ್ಗೆ ಕೂಡ ಇಲ್ಲಿ ಚರ್ಚೆಯನ್ನ ಮಾಡಲಾಯಿತು. ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ ರಾಜಕೀಯ ಬೆಳವಣಿಗೆಗಳು, ಅದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಕೆಲವೊಂದಿಷ್ಟು ವರದಿಯನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ರಾಜ್ಯಕ್ಕೆ ಬಂದಾಗ ಕೆಲವೊಂದಿಷ್ಟು ಶಾಸಕರು, ಸಚಿವರು ಭೇಟಿಯನ್ನ ಮಾಡುವ ಕೆಲಸವನ್ನು ಕೂಡ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳೇನಿದಾವೆ ಅದೆಲ್ಲದರ ಬಗ್ಗೆಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಹೇಳ್ಕೊಂಡಿದ್ರು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಾಜ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಂತಹ ಸಂದರ್ಭದಲ್ಲಿ ಭೇಟಿ ಮಾಡುವ ಕೆಲಸ ಕೂಡ ಮಾಡಿದ್ರು. ಕುರ್ಚಿ ಕಿತ್ತಾಟ ಬಗೆಹರಿಸೋಣ ಎಂದಿರುವ ಸೋನಿಯಾ, ಸಂಸತ್ ಅಧಿವೇಶನ ಕರ್ನಾಟಕದ ಕಲಾಪ ಮುಗಿಯಲಿ. ಎರಡು ಕಲಾಪ ಮುಗಿದ ಬಳಿಕವೇ ವರಿಷ್ಠರ ತೀರ್ಮಾನ. ಅಲ್ಲಿವರೆಗೂ ವೇಟ್ ಮಾಡಲೇಬೇಕಾಗತ್ತೆ. ಅಧಿವೇಶನದ ಬಳಿಕ ಸಿಎಂ ಡಿಸಿಎಂಗೆ ಬುಲಾವ್ ನೀಡುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ದೆಹಲಿಗೆ ಕರೆಸಿ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಇಲ್ಲೂ ಕೂಡ ಈಗ ಚಳಿಗಾಲದ ಅಧಿವೇಶನ ಇದೆ. ಆ ಒಂದು ಅಧಿವೇಶನ ಮುಗಿಲಿ ಅಂತ ಸಿಎಂ ಡಿಸಿಎಂ ಇಬ್ರು ಕೂಡ ಕಾಯ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಅವರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ ಒಂದು ವೇಳೆ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಯಾವುದಾದ್ರೂ ಒಂದು ನಿರ್ಧಾರವನ್ನ ಪ್ರಕಟ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಈಗ ಏನು ಚಳಿಗಾಲದ ಅಧಿವೇಶನ ಇರುತ್ತೆ, ಆ ಒಂದು ಅಧಿವೇಶನದಲ್ಲಿ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇದೇ ವಿಚಾರವನ್ನ ಇಟ್ಕೊಂಡು ಟೀಕೆಯನ್ನ ಮಾಡ್ತಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಈ ಒಂದು ಕುರ್ಚಿ ಕಿತ್ತಾಟ, ಈ ಒಂದು ಅಧಿವೇಶನಗಳು ಮುಗಿಯುವವರೆಗೂ ಕೂಡ ಯಾವುದೇ ನಿರ್ಧಾರವನ್ನ ಮಾಡೋದಿಲ್ಲ ಅಂತ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ನೆನ್ನೆ ಕೂಡ ಸಂಸದೀಯ ಸಭೆಯನ್ನ ಮಾಡಲಾಯಿತು ದೆಹಲಿಯಲ್ಲಿ. ಆ ಒಂದು ಸಂಸದೀಯ ಸಭೆಯ ಹೈಲೈಟ್ಸ್ ಏನು ದೀಪಾ? ಸಾಹಿತ್ಯ ಯಾವಾಗ ಸಿಎಂ ಡಿಸಿಎಂ ಇಬ್ರು ಕೂತು ಒಂದು ಟಿಫನ್ ಮೀಟಿಂಗ್ ಅನ್ನ ಮಾಡಿದ್ರು, ಅಂದೇ ಕ್ಲಾರಿಟಿಯನ್ನ ಕೊಟ್ಟಿತ್ತು ಹೈಕಮಾಂಡ್. ಸದ್ಯಕ್ಕೆ ದೆಹಲಿಗೆ ಬರಬೇಡಿ ಅನ್ನುವಂತಹದ್ದು. ಯಾಕಂದ್ರೆ ಅಲ್ಲೂ ಕೂಡ ಸಂಸತ್ ಅಧಿವೇಶನ ಇದೆ. ಈ ಸಮಯದಲ್ಲಿ ಏನಾದ್ರೂ ಇವ್ರು ಹೋಗಿ ಅಲ್ಲಿ ಗಲಾಟೆಗಳನ್ನ ಮಾಡ್ಕೊಂಡ್ರೆ ಅದು ದೊಡ್ಡ ಮಟ್ಟಿಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಗೆ ಸಂಸತ್ ಭವನ ಅಂದ್ರೆ ಸಂಸತ್ ಅಧಿವೇಶನದಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿಯೇ ಅವರು ಇಲ್ಲೇ ಕೂತು ಬಗೆಹರಿಸ್ಕೊಳ್ಳಿ ಅನ್ನುವಂತಹ ಒಂದು ಸಂದೇಶವನ್ನ ನೀಡಿದಂತಹದ್ದು. ಅದರಂತೆ ಇಬ್ರು ಕೂಡ ಕೂತು ಮಾತನಾಡಿ ಮುಂದುವರಿಯುವಂತಹ ರೀತಿಯಲ್ಲಿ ಮಾತನಾಡಿದ್ರು. ಆದ್ರೆ ನಿನ್ನೆ ನಡೆದಂತಹ ಸಂಸದೀಯ ಮಂಡಳಿ ಸಭೆಯಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗಿದ್ದು, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಗದ್ದಲಗಳನ್ನ ಕುರಿತಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಸೋನಿಯಾ ಗಾಂಧಿ ಮುಂದೆ ಒಂದಿಷ್ಟು ವಿವರವನ್ನ ಹೇಳಿದಂತಹ ಸಂದರ್ಭದಲ್ಲೂ ಕೂಡ ಆಯ್ತು ಅದನ್ನ ಬಗೆಹರಿಸೋಣ, 2 ಅಧಿವೇಶನಗಳಿವೆ, ಅಧಿವೇಶನ ಮುಗಿದ ತಕ್ಷಣವೇ ಬಗೆಹರಿಸೋಣ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಅಲ್ಲಿಗೆ ಒಂದಂತೂ ಕ್ಲಿಯರು, ಇದು ಸದ್ಯಕ್ಕಂತೂ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಅಧಿವೇಶನದವರೆಗೂ ಕೂಡ ಇವರು ಸುಮ್ಮನಿರ್ಬೋದು, ಅಧಿವೇಶನದ ಬಳಿಕ ಮತ್ತೊಂದಿಷ್ಟು ಗದ್ದಲಗಳು ಶುರುವಾಗೋದಂತೂ ನಿಜ. ಆದ್ರೆ ಅಷ್ಟ್ರೊಳಗಡೆ ಅಂದ್ರೆ ಅಧಿವೇಶನ ಮುಗೀತು ಅಂತಿದ್ದಂಕಲೇ ದೆಹಲಿಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇಬ್ಬರು ನಾಯಕರು ಅಲ್ಲೇ ನಾಯಕರುಗಳನ್ನ ಕರೆದು ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಹಾಗಾಗಿ ಅಧಿವೇಶನದವರೆಗೂ ಒಂದು ವಿರಾಮವನ್ನ ಹಾಕೊಂಡಿರುವಂತಹದ್ದು. ಸದ್ಯಕ್ಕೆ ಹೈಕಮಾಂಡ್ ನಾಯಕರು ಕೂಡ ಅಧಿವೇಶನದವರೆಗೆ ಸಮಯವನ್ನ ನೀಡಿರೋದ್ರಿಂದ ಅಧಿವೇಶನದ ಬಳಿಕ ಎಲ್ಲವೂ ಕೂಡ ಇತ್ಯರ್ಥ ಆಗುವ ಸಾಧ್ಯತೆಗಳು ಹೆಚ್ಚಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.